ಸಮಾಜ ಸಂಘಟನೆ ವತಿಯಿಂದ ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಮಾದಿಗ ಸಮಾಜದ ಬೃಹತ್ತಾರೆ ಮಾಜಿ ಸಚಿವರಾದ ಎಚ್ ಆಂಜನೇಯ ಸಾಹೇಬರವರ ಬಗ್ಗೆ ಕುರಂ ಕುರಚ್ ಸಮುದಾಯದವರು ಅವಹೇಳನಂತೇಳಿ ಉದ್ದೇಶಪೂರ್ವಕವಾಗಿ ಅವರ ಒಂದು ನಡವಳಿಕೆಗೆ ಒಂದು ಕಪ್ಪು ಚುಕ್ಕೆ ತರುವ ಒಂದು ನಿಟ್ಟಿನಲ್ಲಿ ಅವರು ಕುರಂ ಕುರಚ್ ಸಮುದಾಯದ ಮುಖಂಡರು ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಒಂದು ಸಭೆಯ ಸಂದರ್ಭದಲ್ಲಿ ನಮ್ಮ ಮಾನ್ಯ ಎಚ್ ಆಂಜನೇಯ ಸಾಹೇಬರವರ ಸಭೆಯಲ್ಲಿ ಉದ್ದೇಶಪೂರ್ವಕ ಸಭೆಗೆ ನುಗ್ಗಿ ಅವರ ಒಂದು ಸಭೆಯನ್ನು ದುಷ್ಟ ಒಂದು ಚಟದಿಂದ ಆ ಒಂದು ಸಭೆಯನ್ನು ಅಪಪ್ರಚಾರ ಮಾಡುವ ಉದ್ದೇಶದಿಂದ ಏನು ಕಿಡಿಗೇಡಿಗಳು ನಮ್ಮ ರಾಜ್ಯದ ದ್ರೋಹಧಾರಿಯಾದಂಥ ಎಚ್ ಆಂಜನೇಯ ಅವರಿಗೆ ಅವಹೇಳನಕಾರಿ ಏನು ಹೇಳಿದ್ದಾರೆ ಅದನ್ನು ಅಂಥ ಸಮುದಾಯದ ಏನು ಮುಖಂಡರು ಅದರ ಅವರು ಕಿಡಿಗೇಡಿಗಳು ಅವರು ಯಾವುದೇ ಒಂದು ಸಭೆ ಸಮಾರಂಭದಲ್ಲಿ ಇವತ್ತಿನ ದಿವಸ ಮೀಸಲಾತಿ ವಿಚಾರಕ್ಕೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂತಿ ಅವರ ಒಂದು ಸಮುದಾಯದ ಒಂದು ಮುಖಂಡರಲ್ಲಿ ಮತ್ತು ಆ ಒಂದು ಸಮುದಾಯದ ಒಂದು ವಿದ್ಯಾರ್ಥಿಗಳಲ್ಲಿ ಇಲ್ಲಿವರೆಗೆ ಬಾಬಾ ಸಾಹೇಬ್ ಅವರ ಜಯಂತಿಯನ್ನು ಮಾಡಿಲ್ಲ. ಆದರೆ ಕಾನೂನಾತ್ಮಕವಾಗಿ ನಾವು ಸಂವಿಧಾನಾತ್ಮಕವಾಗಿ ನಮಗೆ ಮೀಸಲಾತಿ ಬೇಕೆಂಬ ಒಂದು ಬೇಡಿಕೆ ಅವ್ರದ್ದು ಏನು ನಮ್ಮ ಮಾದಿಗರ ಮೇಲೆ ಏನು ದಬ್ಬಳಿಕೆ ಮಾಡ್ತಾ ಇದ್ದಾರೆ ಅದು ನಾವು ಖಂಡಿಸುತ್ತೇವೆ. ಆ ಒಂದು ಎಚ್ ಆಂಜನೇಯವರ ಬಗ್ಗೆ ಏನು ಹೇಳಿಕೆ ನೀಡ್ಯಾರ ಆ ಮುಖಂಡರು ಕ್ಷಮೆ ಯಾಚನೆ ಮಾಡಬೇಕು. ಇಲ್ಲ ಅಂದರೆ ಅವರ ಮೇಲೆ ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಪಡಿಸೋದೇನೆಂದರೆ ನಮ್ಮ ಎಚ್ ಆಂಜನೇಯ ಸಾಹೇಬರ ಒಂದು ಅವಹೇಳನಕ್ಕೆ ಪ್ರಚಾರವನ್ನು ಏನು ಪಟ್ಟಾರ ಅಂಥ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ. ಇನ್ನೊಂದು ವಿಷಯ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬರುವಂಥ ಜೇವರ್ಗಿ ತಾಲೂಕಿನ ಹರವಳು ಗ್ರಾಮದಲ್ಲಿ ನಮ್ಮ ಮಾದಿಗ ಸಮಾಜದ ಯುವಕ ಏಪ್ರಿಲ್ 21ರಂದು 2025ರಂದು ದೌಲಪ್ಪ ತಂದೆ ಶೇಷಪ್ಪ ಸಿರೇಪ್ಪ ಮಾಂಗ ಈತನನ್ನು ಹರವಳ ಗ್ರಾಮದ ಅದೇ ಗ್ರಾಮದ ಒಂದು ಮುಸ್ಲಿಂ ಸಮುದಾಯದ ಯುವಕ ಒಂದು ಅನೈತಿಕ ಸಂಬಂಧ ವಿಚಾರದಲ್ಲಿ ದೌಲಪ್ಪ ತನ್ನ ಅಣ್ಣನ ಮನೆಯಿಂದ ಏನು ಮರ್ಯಪ್ಪ ಏನು ಅವರ ಅಣ್ಣ ಮರ್ಯಪ್ಪ ಅವರು ಮನೆಯಲ್ಲಿ ಊಟ ಮುಗಿಸಿಕೊಂಡು ಬರುವ ಸಂದರ್ಭದಲ್ಲಿ ಈ ಒಂದು ಅನೈತಿಕ ಸಂಬಂಧದ ವಿಚಾರವಾಗಿ ದೌಲಪ್ಪನನ್ನು ಅದೇ ಗ್ರಾಮದ ಮುಸ್ಲಿಂ ಸಮುದಾಯದವರು ಒಂದು ಮನದಲ್ಲಿ ಇಟ್ಟುಕೊಂಡು ಈತನನ್ನು ನಾವು ಕೊಲೆ ಮಾಡಿದ್ರು ನಮ್ಮ ಒಂದು ಅನೈತಿಕ ಸಂಬಂಧಕ್ಕೆ ಅಡೆತಡೆ ಬರೋದಿಲ್ಲ ಅಂತೇಳಿ ವಿಚಾರ ಇಟ್ಕೊಂಡು ಇವತ್ತಿನ ದಿವಸ ಆ ಒಂದು ನಮ್ಮ ಸಮುದಾಯದ ಬಡ ಕುಟುಂಬದ ವ್ಯಕ್ತಿಯ ಮರ್ಯಪ್ಪನ ತಮ್ಮನಾದ ದೌಲಪ್ಪನನ್ನು ಕೊಲೆ ಮಾಡಿ ಇವತ್ತಿಗೆ 79 ದಿನ ಗಳಿದರೂ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಅಲ್ಲಿ ಮತ್ತು ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಥ DYSP ಅವರು ಲೋಕೇಶಪ್ಪರನ್ನು ತನಿಖಾಧಿಕಾರಿ ಅಂತ ಹೇಳಿ ಏನು ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳು ನೇಮಕ ಮಾಡ್ಯಾರ. ಇಲ್ಲಿವರೆಗೂ ಮತ್ತು ಯಾವುದೇ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಬಂಧಿಸಿಲ್ಲ. ಆ ಆರೋಪಿಗಳು ರಾಜ್ಯಾರೋಗ್ಯವಾಗಿ ಜೇವರ್ಗಿ ತಾಲೂಕಿನಲ್ಲಿ ಓಡಾಡ್ತಾ ಇದ್ದರು. DYSP ಏನು ತನಿಖಾಧಿಕಾರಿ ಲೋಕೇಶಪ್ಪ ಅವರು ಏನು ಅದರ ಮತ್ತು ನೆಲೋಗಿ PSI ಠಾಣೆಯ PSI ಅವರು ಗಮನಕ್ಕಿದ್ದರೂ ಕೂಡ ಇಲ್ಲಿವರೆಗೂ ಯಾವುದೋ ಆರೋಪಿಗಳನ್ನು ಬಂಧಿಸಿಲ್ಲ. ನಮಗನ್ನಿಸ್ತದ ಈ ಒಂದು ತನಿಖಾ ಅಧಿಕಾರಿಗಳು ಏನು DYSP ಲೋಕೇಶಪ್ಪ ಅವರು ಏನು ಅದರ ಮತ್ತು ನೆಲೋಗಿ PSI ಏನು ಸೌದಿ ಅದರ ಅವರು ಒಂದು ಕುಮ್ಮಕಲಿಂದ ಒಂದು ಹಣದ ಆಮಿಷಕ್ಕೆ ಬಲಿಯಾಗಿ ಅವರು ಇವತ್ತಿನ ದಿವಸ ಜೇವರ್ಗಿ ತಾಲೂಕಿನಲ್ಲಿ ಓಡಾಡುತ್ತಿರುವ ಕೊಲೆಗಡುಗರನ್ನು ರಾಜ್ಯಾರೋಗ್ಯವಾಗಿ ಓಡಾಡ್ತಾರೆ. ಆದರೆ ಅವ್ರು ಕಣ್ಣಿಗೆ ಕಂಡರೂ ಇಲ್ಲಿವರೆಗೆ ಆರೋಪಿಗಳಿಗೆ ಬಂಧಿಸಿಲ್ಲ.